ಜೈಲಿನಲ್ಲಿ ಡೆವಲ್ ಡೈರಿ ಕಂಟಿನ್ಯೂ ಆಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಹೀಗಾಗಿ ಇದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ತನಿಖಾಧಿಕಾರಿಗಳು. ದರ್ಶನ್ ಹೊರಬರೋ ಕಾಲ ಸನ್ನಿಹಿತವಾಯ್ತಾ? ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಬೇಲ್ ಪಡೆಯುವ ಪ್ರಕ್ರಿಯೆ ಸ್ವಲ್ಪ ಸರಳವಾಗುತ್ತೆ. ಸಿಕ್ಕೇ ಬಿಡುತ್ತೆ ಅಂತಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅದರ ಮುಂದುವರೆದ ಭಾಗ ಕಾನೂನಾತ್ಮಕ ಪ್ರಕ್ರಿಯೆಗೆ ಒಂದಷ್ಟು ಮಾರ್ಗ ಸುಲಭವಾಗುತ್ತೆ. ಇನ್ನು ದರ್ಶನ್ ಪರ ವಕೀಲರು ಕಸರತ್ ಮೇಲೆ ಕಸರತ್ ಮಾಡ್ತಿದ್ದಾರೆ. ಈಗ ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿ ಎಡವಟ್ಟು ಮಾಡ್ಕೊಂಡಂಗೆ ಆಗಬಾರ್ದು. ಬೇಲ್ಗೆ ಅಪ್ಲಿಕೇಶನ್ ಹಾಕಿದಾಗ ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಶತಾಯ ಗತಾಯ ದರ್ಶನ್ ಅವರನ್ನು ಆಚೆ ತರಬೇಕು. ಇದಕ್ಕಿರುವ ಕಾನೂನಾತ್ಮಕ ಆಯ್ಕೆಗಳ ಬಗ್ಗೆ ಈಗ ಆಲ್ರೆಡಿ ಸುದೀರ್ಘವಾದ ಚರ್ಚೆ ನಡೆಸಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನೋಡಿ, 90 ದಿನಗಳ ಕಾಲಾವಕಾಶ ಇರುತ್ತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ. ಬಹುಶಃ ಪೊಲೀಸರು ಕೂಡ ಇಲ್ಲಿ ಹಠಕ್ ಬಿದ್ದಂಗಿದೆ. ಅಂದ್ರೆ 90 ದಿನ ಕಾಯ್ದೆ ನಾವು ಚಾರ್ಜ್ ಶೀಟ್ ಹಾಕೋಣ ಅಂತ ಅಂದ್ರೆ 90 ದಿನ ಅವಧಿ ಮುಗಿಯೋದಕ್ಕೆ ಇನ್ನೊಂದು 2-3 ದಿನ ಇದ್ದಾಗ ಚಾರ್ಜ್ ಶೀಟ್ ಹಾಕುದಾ ಅಂತ. ಯಾಕಂದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಬಿಟ್ರೆ ಅಲ್ಲಿ ಆರೋಪಿಗಳ ಸ್ಥಾನ ಬದಲಾವಣೆ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಈಗ A1 ಪವಿತ್ರ ಗೌಡ ಇದ್ದಾರೆ, A2 ದರ್ಶನ್ ಇದ್ದಾರೆ. ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತ ಆಧಾರದ ಮೇಲೆ ಆ ಆರೋಪಿ ಸ್ಥಾನ ಬದಲಾವಣೆ ಆದ ನಂತರ ಅಲ್ಲಿ ಉಲ್ಲೇಖ ಆಗಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ಬೇಲ್ಗೆ ಅಪ್ಲೈ ಮಾಡ್ತಾರೆ. ಹೀಗಾಗಿ ಏನಾಗಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿ. ಮತ್ತೊಂದಂದ್ರೆ ಚಿಕ್ಕ ಪುಟ್ಟ ಸಾಕ್ಷ್ಯಗಳು ಕೂಡ ವ್ಯತ್ಯಾಸ ಆಗದೆ ಇರೋ ರೀತಿಯಲ್ಲಿ ಈ ಪ್ರಕರಣದ ತನಿಖೆ ಮಾಡ್ತಿರೋದನ್ನ ನೋಡಿದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಆದ್ಮೇಲೆ ಕೂಡ ಅದ್ರಲ್ಲಿ ಯಾವುದೇ ರೀತಿ ಲೋಪದೋಷ ಕಂಡುಹಿಡಿಯಕ್ಕೆ ಸಿಗಬಾರ್ದು ಅಂತಂದ್ರೆ ಪೊಲೀಸ್ ಕಡೆಯಿಂದ ವೀಕ್ ಪಾಯಿಂಟ್ಸ್ ಅಂತ ಹೇಳಿ ಯಾವ್ದು ಇರಬಾರ್ದು ಅನ್ನೋ ರೀತಿಯಲ್ಲೂ ಇರಬಹುದು. ಗೊತ್ತಿಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆಮೇಲೆ ಮುಖ್ಯವಾಗಿ ಈಗ 200ಕ್ಕೂ ಹೆಚ್ಚು ಸಾಕ್ಷಿ ಸಂಗ್ರಹ ಆಗಿರೋದು ಒಂದು ಕಡೆ ಆದ್ರೆ, ಕಳೆದ 2 ದಿನಗಳಿಂದ ಇನ್ನೂ ಚರ್ಚೆ ಆಗ್ತಾ ಇರೋದು 19 ಸಾಕ್ಷಿ ಸಂಗ್ರಹ ಆಗಿರೋದು. ಆ ಎಲ್ಲ ಡಾಟಾ ರಿಟ್ರೀವ್ ಆಗಿರೋದು ಕೂಡ ಇವರಿಗೆ ಮತ್ತಷ್ಟು ಸಂಕಷ್ಟಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ಮತ್ತೆ ಯಾವ ರೀತಿಯ ಸಂಕಷ್ಟ ಆಗಬಹುದು ಕೂಡ ಅನ್ನೋದು ಈಗ ಡಿ ಗ್ಯಾಂಗ್ ಮುಂದೆ ಇರುವಂತಹ ಸವಾಲು. ಸೊ ಸದ್ಯಕ್ಕೆ ಪೊಲೀಸರ ತನಿಖಾ ಹಂತ ಏನಿದೆ ಅದು ಬಹುತೇಕ ಫೈನಲ್ ಟಚ್ ಸಿಕ್ಕಂತಾಗಿದೆ. ಇನ್ನೊಂದು ತಿಂಗಳಲ್ಲಿ ತನಿಖಾಧಿಕಾರಿಗಳು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯನ್ನ ಸಿದ್ಧತೆ ಮಾಡಿದಾರಂತೆ. ಹಾಗಿದ್ರೆ ಯಾವ ರೀತಿ ತನಿಖಾ ವರದಿ ಇರುತ್ತೆ, ಅದಾದ ನಂತರ ದರ್ಶನ್ ಪರ ವಕೀಲರು ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಏನೆಲ್ಲ ಬೆಳವಣಿಗೆ ಸದ್ಯಕ್ಕೆ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಾ ಇದೆ, ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಫೈನಲ್ ಟಚ್. ಚಾರ್ಜ್ ಶೀಟ್ ಸಲ್ಲಿಕೆ ಮುಹೂರ್ತ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಹಾಗೂ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿ ನಡೆಸಿದ್ದಾರೆ. ಬಹುತೇಕವಾಗಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಡಿ ಗ್ಯಾಂಗ್ ವಿರುದ್ಧ ತನಿಖಾ ವರದಿ ಸಲ್ಲಿಕೆ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ಕ್ರೋಢೀಕರಣದಲ್ಲಿ ತೊಡಗಿದ್ದಾರೆ ಎನ್ನಲಾಗಿದೆ. ಮೂಲಗಳ ಪ್ರಕಾರ ಪೊಲೀಸರ ಕೈಗೆ ಯಾವುದೇ ವರದಿ ಸೇರಿಲ್ಲ. ಸಿಸಿಟಿವಿ ದೃಶ್ಯ, ಬಟ್ಟೆ, ಸ್ಥಳದಲ್ಲಿ ಸಂಗ್ರಹಿಸಿದ ಸ್ಯಾಂಪಲ್ಗಳ ರಿಪೋರ್ಟ್, ಮರಣೋತ್ತರ ಪರೀಕ್ಷೆ, ಮೊಬೈಲ್ ಕರೆ ಮತ್ತು ದತ್ತಾಂಶ ಸಂಗ್ರಹ ಸೇರಿ ವಿಧಿವಿಜ್ಞಾನ ಪ್ರಯೋಗಾಲಯದ ಅಂತಿಮ ವರದಿಗೆ ಕಾಯುತ್ತಿದ್ದಾರೆ. ಶೀಘ್ರವೇ ವರದಿ ನೀಡುವಂತೆ ಎಫ್ಎಸ್ಎಲ್ ಹಾಗೂ ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಮನವಿ ಮಾಡಿದ್ದು, ಇನ್ನೂ ಕೆಲವು ವರದಿಗಳು ಹೈದರಾಬಾದ್ ಎಫ್ಎಸ್ಎಲ್ನಿಂದ ಬರಬೇಕಿದೆ. ಇನ್ನೊಂದೆಡೆ ಪ್ರಕರಣ ಸಂಬಂಧ ಹಲವಾರು ಮಂದಿಯ ವಿಚಾರಣೆ ನಡೆಸಿದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ವಿಚಾರಣೆ ನಡೆಸುತ್ತಿದ್ದಾರೆ. ಈಗಾಗಲೇ ಪ್ರಕರಣ ದಾಖಲಾಗಿ 1.5 ತಿಂಗಳಿಗೂ ಅಧಿಕ ಕಾಲವಾಗಿದೆ. ಸೆಪ್ಟೆಂಬರ್ 8ರೊಳಗೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡಬೇಕು. ಹೀಗಾಗಿ ಕೊನೆವರೆಗೆ ಕಾಯದೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ನಿರ್ಧಾರ ಮಾಡಿದ್ದಾರಂತೆ. 90 ದಿನ ಪೂರ್ತಿಯಾಗುವ 2-3 ದಿನ ಮೊದಲು ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ಹೀಗಾಗಿ ದರ್ಶನ್ ಪರ ವಕೀಲ ಪ್ರಭುಲಿಂಗ ನಾವದಗಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡದಂತೆ ನಿರ್ಧಾರ ಮಾಡಿದ್ದಾರಂತೆ. ಹೀಗಾಗಿ ಜಾಮೀನು ಪಡೆಯುವ ಕಾನೂನು ಹೋರಾಟ ಶುರು ಮಾಡುವವರೆಗೂ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ಮುದ್ದೆ ಮುರಿಯುವುದಂತೂ ತಪ್ಪಲ್ಲ ಎನ್ನಲಾಗಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇರೋ ದರ್ಶನ್ ಅಂಡ್ ಗ್ಯಾಂಗ್ ಈಗ ಮತ್ತೆ ಸಂಕಷ್ಟಗಳ ಸರಮಾಲೆಯನ್ನ ಎದುರಿಸೋದು ಸನ್ನಿಹಿತ ಅಂತ ಚರ್ಚೆ ನಡೀತಾ ಇದೆ.
ಪೊಲೀಸರು ತನಿಖೆಯಲ್ಲಿ ಇದುವರೆಗೆ 200ಕ್ಕೆ ಹೆಚ್ಚು ಸಾಕ್ಷಿಗಳು, ಶ್ರೀಪಾದ್ ಅವರು ಅವಾಗಲೇ ಹೇಳ್ತಾ ಇದ್ದ ಹಾಗೆ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಆದರೆ ಆ 200ರ ಪೈಕಿ ಪ್ರಮುಖವಾಗಿ 19 ಸಾಕ್ಷ್ಯಗಳು ಈಗ ದರ್ಶನ್ಗೆ ಅಧಿಕ ಟೆನ್ಷನ್ ಅನ್ನ ನೀಡ್ತಿದೆಯಂತೆ. ಆ 19 ಸಾಕ್ಷ್ಯಗಳು ಏನು, ಯಾಕೆ ಅದು ದರ್ಶನ್ಗೆ ಕಂಟಕವಾಗ್ತಿದೆ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1, A1 ಪವಿತ್ರ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 2, A2 ದರ್ಶನ್ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 3, ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4, ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5, ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6, ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7, ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9, ಪಟ್ಟಣಗೆರೆ ಶೆಡ್ನ ಇಬ್ಬರು ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10, ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11, ಕಿಡ್ನ್ಯಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12, ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15, ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ 3. ಸಾಕ್ಷಿ ನಂಬರ್ 16, ದರ್ಶನ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18, ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ 2. ಸಾಕ್ಷಿ ನಂಬರ್ 19, ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು. ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದ್ರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಗಮನಿಸ್ತಾ ಇದ್ದೀವಿ ಡೇ ಫಸ್ಟ್ ಇಂದ ಈ ಕ್ಷಣದವರೆಗೂ ಪೊಲೀಸರ ತನಿಖೆ ಯಾವ ರೀತಿ ಇದೆ ಅಂತಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ವೆರಿ ಕೀನ್ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಚಾರ್ಜ್ ಶೀಟ್ ಸಲ್ಲಿಸೋ ವಿಚಾರದಲ್ಲಿಯೂ ಕೂಡ ಅವರು ಎಷ್ಟರ ಮಟ್ಟಿಗೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ, ಸಾಕ್ಷ್ಯ ಸಂಗ್ರಹದಲ್ಲಿ ಎಷ್ಟು ನಿರತರಾಗಿದ್ದಾರೆ ಅನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. 200ರಲ್ಲಿ 19 ಸಾಕ್ಷಿಗಳು ಇವರಿಗೆ ಕಂಟಕ ಆಗುತ್ತೆ ಅಂತಂದ್ರೆ ಮುಂದೆ ಏನಾಗಬಹುದು, ದರ್ಶನ್ ಕೇಸನ್ನ ನಾವು ಈ ಕ್ಷಣದಿಂದ ಯಾವ ರೀತಿ ನೋಡಬಹುದು ಅಂತ. ಎಸ್ ಶ್ರೀಪಾದ್, ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಸಾಕಷ್ಟು ಚುರುಕಾಗಿದೆ. ಅಂದ್ರೆ ಮಹತ್ವದ ಸಾಕ್ಷಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ 19 ಸಾಕ್ಷಿಗಳೇನಿದಾವೆ, 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 19 ಸಾಕ್ಷಿಗಳನ್ನ CRPC ಸೆಕ್ಷನ್ 164 ಅಡಿಯಲ್ಲಿ ಜಡ್ಜ್ ಮುಂದೆ ಹೇಳಿಕೆ ದಾಖಲು ಮಾಡಿದ್ದಾರೆ. ಹೀಗಾಗಿ ಈ ಸಾಕ್ಷಿಗಳು ಎಲ್ಲೂ ಉಲ್ಟಾ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಜಡ್ಜ್ ಮುಂದೆಗೆ ಹೇಳಿಕೆಯನ್ನ ಮಾಡಿಸಿ ಈ 19 ಸಾಕ್ಷಿಗಳು ಪ್ರಮುಖವಾಗಿ ದರ್ಶನ್ಗೆ ಕಂಟಕ ಆಗೋದು, ಡಿ ಗ್ಯಾಂಗ್ಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಈ 19 ಸಾಕ್ಷಿಗಳು ಯಾವ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಈ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರೋದಿರ್ಬೋದು, ಹಾಗೆ ಆ ಕಾರನ್ನ ಸ್ಕಾರ್ಪಿಯೋ ಕಾರ್ ಏನೋ ಶವ ಈ ಮೃತದೇಹವನ್ನ ಸಾಗಿಸಿದ್ರಲ್ಲ ಅದನ್ನ ವಾಶ್ ಮಾಡಿದವ್ರು ಇರ್ಬೋದು, ಅದಾದ ನಂತರ ಇವರು ಶವವನ್ನ ಬಿಸಾಕಿ ಎಸ್ದವ್ರು ಇರ್ಬೋದು. ಹೀಗೆ ಪ್ರತಿಯೊಂದನ್ನ ಕೂಡ ಅಲ್ಲಿ ಅವರು ಪ್ರತಿ ಎಳೆಯನ್ನ ಬಿಡದೆ ಎಲ್ಲ ಸಾಕ್ಷ್ಯಗಳನ್ನ ಕೂಡ ಈಗ ಸದ್ಯ ಪೊಲೀಸರು ಸಂಗ್ರಹ ಮಾಡಿ 164 ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ಇನ್ನೊಂದು ವಿಚಾರ, ಈ ಚಾರ್ಜ್ ಶೀಟ್ ಯಾವಾಗ ಹಾಕ್ತಾರೆ, ಈ ನಂತರ ಕೇಸ್ನ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ಬಹುತೇಕವಾಗಿ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿದೆ. ಆದರೆ FSL ನಿಂದ ಕೆಲವೊಂದಿಷ್ಟು ರಿಪೋರ್ಟ್ಗಳು, ಅಂತಿಮ ವರದಿ ಇನ್ನು ಈ ಪೊಲೀಸರ ಕೈ ಸೇರಬೇಕಾಗಿದೆ. ಆ ವರದಿ ಪೊಲೀಸರ ಕೈ ಸೇರಿದ ನಂತರ ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. 90 ದಿವಸ ಅಂತ ಹೇಳಿದ್ರೆ ಸೆಪ್ಟೆಂಬರ್ 8ನೇ ತಾರೀಕಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಅದಕ್ಕೂ 2 ದಿನ ಮೊದಲು ಪೊಲೀಸರು 2-3 ದಿನ ಮೊದಲು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಸಲ್ಲಿಕೆ ಮಾಡಿದ ನಂತರ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಈಗ ಮೊದಲು ಯಾಕೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ, ಪೊಲೀಸರು ನ್ಯಾಯಾಲಯದ ಮುಂದೆ ರಿಮಾಂಡ್ ಕಾಪಿಯನ್ನ ಸಬ್ಮಿಟ್ ಮಾಡ್ತಾರೆ ಪ್ರತಿ ಸಲ ವಿಚಾರಣೆ ಬಂದಾಗ. ಆದ್ರೆ ಅದರಲ್ಲಿ ಪೂರ್ಣ ಮಾಹಿತಿಯನ್ನ ನೀಡ್ತಾ ಇಲ್ಲ. ಹಾಗಾಗಿ
ದರ್ಶನ್ ಪರ ಅರ್ಜಿ ಸಲ್ಲಿಕೆ ಅಂದ್ರೆ ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ದರ್ಶನ್ ಪರ ವಕೀಲರಿಗೆ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಈಗ ವೈಟ್ ಮಾಡ್ತಾ ಇದ್ದಾರೆ. ಅದು 500-600 ಪುಟದ ಚಾರ್ಜ್ ಶೀಟ್ ನಲ್ಲಿ ಎಳೆಯನ್ನು ಕೂಡ ಅಲ್ಲಿ ಪೊಲೀಸರು ಮೆನ್ಷನ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿಕೊಂಡು ಇವರು ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಹೀಗಾಗಿ ಈ ಪ್ರಕರಣ ಇನ್ನೇನು 1 ತಿಂಗಳಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅದು ಬೇರೆ ಹಂತಕ್ಕೆ ಹೋಗುತ್ತೆ. ಬೇಲ್ ಅರ್ಜಿ ಬೇಲ್ ಸಿಗುತ್ತಾ ಬಿಡುತ್ತಾ ಎನ್ನುವಂಥದ್ದನ್ನ ಕೂಡ ಈ ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಪೊಲೀಸರು ಸಂಗ್ರಹಿಸ್ತಾ ಇರುವಂತಹ ಸಾಕ್ಷ್ಯಾಧಾರಗಳು ಹಾಗೆ ಕಲೆ ಹಾಕ್ತಾ ಇರುವಂತಹ ಎವಿಡೆನ್ಸ್ಗಳು ಈ ಒಂದು ಕೇಸ್ ಸ್ಟ್ರಾಂಗ್ ಆಗಲಿಕ್ಕೆ ಕಾರಣವಾಗ್ತಾ ಇದೆ ಶ್ರೀಪಾದ್. ಹೀಗಾಗಿ ದರ್ಶನ್ ಜೈಲು ಪಾಲಾದ ನಂತರದಲ್ಲಿ ಅನೇಕ ಸೆಲೆಬ್ರಿಟಿಗಳು ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರು ದರ್ಶನ್ ಅವರ ಪರ ಬ್ಯಾಟ್ ಬೀಸೋದನ್ನು ಪ್ರಾರಂಭ ಮಾಡಿದ್ರು. ಇನಿಷಿಯಲ್ ಡೇಸಲ್ಲಿ ಅಂದ್ರೆ ಅವರು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಇದ್ದ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತನಾಡೋದಾಗ್ಲಿ ಹೋಗಿ ಭೇಟಿ ಮಾಡೋದಾಗ್ಲಿ ಯಾರು ಮಾಡ್ತಿರ್ಲಿಲ್ಲ. ಒಬ್ಬರಾದ ನಂತರದಲ್ಲಿ ಒಬ್ರು ಅನ್ನೋ ರೀತಿಯಲ್ಲಿ ರಿಯಾಕ್ಟ್